ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಮ್ಮ ಹೋಟೆಲ್ಗೆ ಬಂದಿದ್ದೆ. ಯಾರೋ 6 ಜನ ಕಸ್ಟಮರ್ಸ್ ಬಂದು ಮಂದಿ ಬಿರಿಯಾನಿ ಆರ್ಡರ್ ಕೊಟ್ಟಿದ್ದರು. ಇವತ್ತು ಅದನ್ನು ರೆಡಿ ಮಾಡೋದು ನೋಡಿ ಯಾವ ಥರ ಮಾಡ್ತಿದ್ದಾರೆ. 6 ಜನಕ್ಕೆ ಆಗೋಷ್ಟು ಬಿರಿಯಾನಿ ಮತ್ತು ಲೆಗ್ ಪೀಸು ಮತ್ತು ಸೌತೆಕಾಯಿ ಮತ್ತು ಡೆಕೋರೇಷನ್ಗೆ ಆನಿಯನ್ನು ಲೆಮನ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದರು ಅದ್ರ ಮೇಲೆ. ಮತ್ತು ಟೊಮೆಟೊನೂ ಹಾಕಿದ್ರು ಲಾಸ್ಟಿಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು 6 ಜನ ತಿನ್ಬೋದು ಊಟ ಹೊಟ್ಟೆ ತುಂಬ. ನೀವು ಯಾವಾಗಾದ್ರೂ ಈ ಥರ ಊಟ ಮಾಡಿದ್ದೀರಾ? ಮಂದಿ ಬಿರಿಯಾನಿ ಈ ಥರ ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡಿ. ಫೈನಲಿ ರೆಡಿ ಆಗೇ ಬಿಡ್ತು ಮಂದಿ ಬಿರಿಯಾನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬಟ್ ಇದು ಒಬ್ಬರೇ ತಿನ್ನೋಕ್ಕಂತೂ ಆಗೋದೇ ಇಲ್ಲ. ಫೈನಲ್ ಲುಕ್ ಈ ಥರ ಇತ್ತು. ಮತ್ತು ನಮ್ಮ ಅಳಿಯಮ್ಮ ಏನೋ ಟ್ರೈ ಮಾಡ್ತಿದ್ದೆ, ಹೊಸ್ದಾಗಿ ಚಿಕನ್ ಐಟಮ್ ಮಾಡ್ತೀನಿ ಅಂತ ಎಲ್ಲ. ಅದು ಯಾರೋ ಮಾಡಿರೋದಕ್ಕೆ ಸುಮ್ಮನೆ ಹಿಂಗೆ ಅಂದ್ಕೊಂಡು ಪೋಸ್ ಕೊಡ್ತಾಯಿದ್ದೆ, ನಾನು ಮಾಡಿದ್ದೀನಿ ಅಂತ ವಿಡಿಯೋ ಮಾಡ್ಕೊ ಅಂತ. ಸಮ್ಮರ್ ಹಾಲಿಡೇಸ್ ಅಂತ ಬಂದು ಬಿಸ್ನೆಸ್ ನೋಡ್ಕೋತಾ ಇದ್ದಾರೆ. ಇವಳು ನನ್ನ ಮಗಳು ಬರೀ ಮಾತು ಬಂದಾಗಿದ್ದ ಮಾತಾಡ್ಕೊಂಡು ಕೂತಿದ್ಲು. ಟೈಮ್ ಪಾಸ್ ಮಾಡ್ಕೊಂಡು ಎಲ್ಲರ ಜೊತೆನೂ. ಯಾವ ಮೈಕು ಬೇಡ, ಅಷ್ಟು ಸ್ಪೀಕರಾಗಿ ಮಾತಾಡ್ತಾಳೆ. ಐಡಿಯಾ ಬಂತು, ಅದು ಬಂತು, ಇದು ಬಂತು ಅಂತ ಒಂದು ರೈಮ್ ಹೇಳಿದಾಳೆ ನೋಡಿ. ಹಂಗೆ ಹೇಳು. ಗೊತ್ತಿಲ್ಲ ಏನು? ವೆರಿ ಗುಡ್, ಚಪ್ಪಾಳೆ. ಮನೆ ಮಕ್ಕಳು ಬೇರೆ ಬಂದಿದ್ದಾರೆ ರಜಾ ಅಂತ. ಅದಕ್ಕೆ ಕ್ರಿಕೆಟ್ ಆಡೋಣ ಅಂತ ಗ್ರೌಂಡಿಗೆ ಕರ್ಕೊಂಡೋಗಿ ಮಕ್ಕಳ ಜೊತೆ ಕ್ರಿಕೆಟ್ ಎಲ್ಲ ಆಡ್ಕೊಂಡು ಬಂದ್ವಿ. ಅಂತೂ ಇಂತೂ ನನ್ನ ಮಗಳು ಲಾಸ್ಟಿಗೆ ಒಂದು ಬ್ಯಾಟ್ ತಗೊಂಡು ಒಬ್ಬಳೆ ಬೌಲಿಂಗ್ ಮಾಡಿದ್ರು. ನಮ್ಮ ಮನೆಯವರು ಬ್ಯಾಟಿಂಗ್ ಮಾಡಿ ಬಾಲ್ ಹೊಡೆದೇ ಬಿಟ್ಲು. ನೋಡಿ ಎಷ್ಟು ಚೆನ್ನಾಗಿ ಹೊಡಿತಿದ್ದಾಳೆ ಒಬ್ಬಳೆ. ಸ್ವಲ್ಪ ಹೊತ್ತಲ್ಲಿದ್ದು ಎಲ್ಲರೂ ಕ್ರಿಕೆಟ್ ಆಡಿದ್ರು ಅವರೆಲ್ಲ ನೋಡಿ. ಮತ್ತು ಹೋಟೆಲಿಗೆ ಬಂದು ಮನೆಗೆ ರಿಟರ್ನ್ ಬಂದ್ವಿ. ಇವತ್ತು ಡೇ ಫುಲ್ಲು ಬರೀ ಸಮ್ಮರ್ ವೆಕೇಷನ್, ಬರೀ ಆಡೋದು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಗುತ್ತೆ. ನೀವು ಇದೇ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ ಮಕ್ಕಳ ಜೊತೆ? ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.